ಆದಷ್ಟು ಬೇಗ ಶಾಂತಿ ನೆಲೆಸುತ್ತೆ. ಏನು ಯೋಚನೆ ಮಾಡ್ಬೇಕು, ಕಷ್ಟಗಳಿಗೆಲ್ಲ ಪರಿಹಾರ ಇದ್ದೇ ಇರುತ್ತೆ. ಆದ್ರೆ ಆ ಕಷ್ಟಗಳ ಎಳೆ ಎಲ್ಲಿದೆ ಅನ್ನೋದ್ರ ಮೂಲ ಹುಡುಕ್ಬೇಕಾಗಿ ದುಷ್ಟ ಶಕ್ತಿಗಳು ನಾಶ ಆಗೋ ಕಾಲ ಬಂದೇ ಬರುತ್ತೆ. ಆ ದೇವ್ರೆಲ್ಲ ಒಳ್ಳೇದೇ ಆಗ್ಲಿ ಗುರುಗಳೇ. ಗುರುಗಳೇ, ನಿಮ್ ಮಾತು ಕೇಳಿ ನನ್ಗೆ ಈಗ ಸಮಾಧಾನ ಆಯ್ತು. ದೇವ್ರ ಮೇಲೆ ಅಖಂಡವಾದ ನಂಬಿಕೆ ಇಡಿ, ಎಲ್ಲ ಒಳ್ಳೇದಾಗಲಿ. ಶುಭವಾಗಲಿ, ಶುಭವಾಗಲಿ. ಬನ್ನಿ ಗುರು, ಒಳ್ಳೇದಾಗಲಿ. ಬನ್ನಿ ಸತ್ಯಣ್ಣ, ಇವತ್ತಿದೆಲ್ಲ ಬೇಕಿತ್ತ ಹೇಳಿ? ಖಂಡಿತ ಬೇಕಿತ್ತಪ್ಪ. ಒಂದ್ಸಲಿ ಒಣಗಿರೋ ಗಿಡನ ಚಿಗುರ್ಸಕ್ ಆಗಲ್ಲ ಸತ್ಯಣ್ಣ, ನಿಮ್ಗೂ ಗೊತ್ತು. ಹಾಗೆ ನಿನಗನಿಸ್ತಿದೆ, ಆದ್ರೆ ಸತ್ಯ ಬೇರೆ ಇದೆ. ನೋಡಿ, ಇವತ್ತು ಈ ಮನೆಯಲ್ಲಿ ಈ ರಾಧಾಂತ ಆಗೋದೆಲ್ಲ ನಿಮಗ್ ಬೇಕಿತ್ತ? ಅಲ್ಲಪ್ಪ, ಅಂಜು ಬಂದು ನಮ್ಮಿಬ್ರು ಮಾತನ್ನ ಕದ್ದು ಕೇಳಿಸ್ಕೊತಾಳಂತ ನನಗ್ ಹೇಗ್ ಗೊತ್ತಾಗ್ಬೇಕು? ಅಲ್ಲ ಸತ್ಯಣ್ಣ, ನೀವು ಮಾತಾಡ್ತಿದ್ದು ಅಡ್ಗೆ ಮನೆಯಲ್ಲಿ, ಆಚೆ ಕಡೆ ಅಲ್ಲ. ಆಬ್ವಿಯಸ್ಲಿ ಅಲ್ವಾ, ಅಡ್ಗೆ ಮನೇಲಿ ಮಾತಾಡ್ತಿದ್ರೆ ಯಾರೋ ಒಬ್ರು ಬರ್ಬೋದು ಅನ್ನೋ ಒಂದು ಸೆನ್ಸ್ ಇರ್ಬೇಕು ತಾನೆ. ಅಂಡ್ ಅಷ್ಟಕ್ಕೂ ನೀವು ಭೂಮಿ ಹತ್ರ ಹೇಳಿರೋ ವಿಚಾರ ಆಗಿರ್ಬೋದು, ಮಯೂರಿ ಬಗ್ಗೆ ಸುಳ್ಳಲ್ವಾ? ಆತರ ಯಾರು ಹೇಳ್ತಾರೆ ಹೇಳಿ? ಹೇಳಿದ್ನಪ್ಪ, ಆದ್ರೆ ಹೇಳಿದ ಹಿಂದೆ ಬಲವಾದ ಕಾರಣ ಇದೆ. ಭೂಮಿಗೆ ನಿಜವಾಗ್ಲೂ ನಿನ್ನ ಮೇಲೆ ಪ್ರೀತಿ ಇದೆಯಿಲ್ಲ ಅಂತ ಪರೀಕ್ಷೆ ಮಾಡೋದಕ್ಕೆ ನಾನು ಹಾಗೆ ಹೇಳಿದ್ದು. ಆದ್ರಿಂದ ಎಂತ ಅನಾಹುತ ಆಗ್ತಿತ್ತು ಗೊತ್ತಾ? ಅಲ್ಲ, ನೀವೀಗ ಇದನ್ನ ಭೂಮಿ ಹತ್ರ ಹೇಳಿ ನಿಮ್ಗೆ ಏನ್ ಉಪಯೋಗ ಆಯ್ತು ಅಂತ? ಏನು ಹೀಗೆ ಕೇಳ್ತೇನೆ? ಭೂಮಿ ಮನ್ಸಲ್ಲಿ ನಿನ್ನ ಬಗ್ಗೆ ಪ್ರೀತಿ ಇರೋದಕ್ಕೆ ತಾನೆ ಅವಳು ದೇವ್ರ ಮುಂದೆ ನಿಂತ್ಕೊಂಡು ಅದು ದೀಪದ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡಿದ್ದು. ಇದಕ್ಕಿಂತ ಉಪಯೋಗ ಬೇಕಾ? ನಾನು ಅಜಿತ್ ಸಾಹೇಬ್ರು ಇಬ್ರು ಅಗ್ನಿ ಸಾಕ್ಷಿಯಾಗಿ ಮದ್ವೆ ಆಗಿರೋದ್ ನಿಜ. ನಾನು ಅಜಿತ್ ಸಾಹೇಬ್ರನ್ನ ಮನ್ಸಾರೆ ಪ್ರೀತಿಸ್ತಾ ಇದ್ದೀನಿ. ನನ್ ಕೊನೆ ಉಸಿರು ಇರೋವರೆಗೂ ನಾನ್ ಸಾಹೇಬ್ರನ್ನ ಹೀಗೆ ಪ್ರೀತಿಸ್ತಾನೆ ಇರ್ತೀನಿ. ಒಂದು ಕ್ಷಣನೂ ಅವ್ರನ್ನ ಬಿಟ್ಟು ಬಾಳೋ ಶಕ್ತಿ ನನ್ನಲ್ಲಿಲ್ಲ. ನನ್ ಭೂಮಿ ನನ್ ಮೇಲೆ ಇರುವಂತ ಪ್ರೀತಿನ ಎಲ್ರ ಮುಂದೆ ಅದು ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ಕೊಂಡಿದ್ದು. ಅದೇ ಕಣಪ್ಪ ನಾನು ಹೇಳ್ತಾ ಇರೋದು. ಅದಾಗಿದ್ದು ನನ್ನಿಂದ. ಅದನ್ನ ಕೇಳಿಸ್ಕೊಳ್ಳೋದು ಬಿಟ್ಟು ನೀನ್ ನನಗೆ ಬೈತಿದೀಯಲ್ಲಪ್ಪ, ಏನ್ ಕತೆ ಇದು? ಸಾರಿ, ಇಷ್ಟಕ್ಕೂ ಭೂಮಿ ಹೇಳಿದ್ದು ನಿಜ ಅಂತ ನಿಮ್ಗೆ ಅನಿಸ್ತಿದ್ಯಾ? ನಮ್ಮ ಅಪ್ರಾಣೆಗೂ ನಿಜ ಕಣಪ್ಪ. ಅಲ್ಲಪ್ಪ, ದೇವ್ರು ದಿನರ ವಿಷಯದಲ್ಲಿ ಯಾರಾದ್ರೂ ತಮಾಷೆ ಮಾಡ್ತಾರ? ಅದ್ರಲ್ಲೂ ಭೂಮಿ ಪಕ್ಕಾ ಭಕ್ತಿ ಇರೋಳು, ಅವಳು ಹಿಂಗೆಲ್ಲ ಮಾಡಕ್ ಸಾಧ್ಯನೇ ಇಲ್ಲ. ಹಾಗಾದ್ರೆ ಭೂಮಿ ನಿಜಕ್ಕೂ ನನ್ನ ಪ್ರೀತಿಸ್ತಿದ್ದಾಳೆ? ಹೌದು ಕಣಪ್ಪ, ಭೂಮಿನೇ ನೇರವಾಗಿ ಒಪ್ಕೊಂಡ್ಮೇಲೆ ಇನ್ನೇನಕ್ಕೆ ಹಿಂಜರಿಕೆ? ನೇರವಾಗಿ ಬೇಕಿದ್ರೆ ನೀನ್ ಅವಳನ್ನೇ ಕೇಳು, ಅವಳೇ ಬಾಯ್ಬಿಟ್ಟು ಹೇಳ್ತಾಳೆ. ಹಂಗಂತೀರಾ? ಕಣಪ್ಪ. ಥ್ಯಾಂಕ್ಸ್ ಸತ್ಯಣ್ಣ. ಇಷ್ಟೇನಾ? ಸರಿ, ಇಷ್ಟಕ್ಕೆ ಮುಗಿಸೋದು ಬೇಡ. ಒಳಗಡೆ ಇನ್ನೂ ಕಾರ್ಯಕ್ರಮ ಇದೆ, ಭೂಮಿನ ಛೇಡಿಸೋದು. ಬರ್ತೀಯಾ? ನಡಿ. ಸರಿ ಅತ್ತೆ, ನಾನಿನ್ ಬರ್ತೀನಿ, ಲೇಟ್ ಆಗ್ತಿದೆ. ಅಂಜನ ಹಾಗೆಲ್ಲ ಮಾತಾಡಿದ್ಲು ಅಂತ ಬೇಜಾರಾಗಿ ಹೋಗ್ತಿದೆ ಏನು? ಏ ಕಮಾನ್ ಮನ್ಮಥ, ನಾನ್ ಅದಕ್ಕೆಲ್ಲ ತಲೆನೇ ಕೆಡ್ಸ್ಕೊಳಲ್ಲ. ನಿನಗೂ ಗೊತ್ತಲ್ಲ, ಜಾಯಿಂಟ್ ಫ್ಯಾಮಿಲಿ ಅಂದ್ಮೇಲೆ ಇದೆಲ್ಲ ಸಹಜ. ನನ್ಗೆ ಇಲ್ಲಿಗ್ ಬಂದಿದ್ದೆ ಖುಷಿ ಆಗ್ತಿದೆ. ಸೀರಿಯಸ್ಲಿ ಮಾವ, ನೀವು ನಿಮ್ ತಾಯಿ ಮನೆ ಬಿಟ್ ಬಂದಿದ್ದು ನಮ್ಗೆಲ್ಲ ನೋವ್ ಇದ್ದೇ ಇದೆ. ಹಾಗಂತ ನೀವ್ ಮಾಡಿದ್ ತಪ್ಪು ಅಂತ ನಾನ್ ಖಂಡಿತ ಹೇಳ್ತಾ ಇಲ್ಲ. ಎಲ್ಲಾರ್ ಖುಷಿನೂ ಮುಖ್ಯ ಅಲ್ವಾ ಮಾವ? ನಿಮ್ ಪರಿಸ್ಥಿತಿನೂ ನನಗ್ ಅರ್ಥ ಆಗತ್ತೆ. ಯಾವತ್ತಿದ್ರು ನಿಮ್ ಭಾವನೆಗಳ್ಗೆ, ನಿಮ್ ನಿರ್ಧಾರಗಳ್ಗೆ ನಾನ್ ಗೌರವಿಸ್ತೀನಿ ಮಾವ. ಅಷ್ಟು ಅಲ್ದೆ ಸಂಗೀತ ಅತ್ತೆ ನನಗ್ ಅಮ್ಮ ತರಾನೆ. ಮಯೂರಿ, ನಿಂದು ನಿಷ್ಕಲ್ಮಶವಾದ ಮನ್ಸು ಕಣಮ್ಮ. ಆ ದೇವ್ರ ನಿನ್ನ ಯಾವಾಗ್ಲೂ ಚೆನ್ನಾಗಿಟ್ಟಿರ್ಲಿ, ಒಳ್ಳೇದಾಗ್ಲಿ. ಅಜ್ಜಿ, ಆಶೀರ್ವಾದ. ಚೆನ್ನಾಗಿರಮ್ಮ, ಸುಖವಾಗಿರು. ಇಲ್ಲಿದೆಲ್ಲ ಆಗಿದ್ದಕ್ಕೆ ನಿನ್ ಬೇಜಾರಾಗಿಲ್ಲ ತಾನೆ? ಅಯ್ಯೋ ಇಲ್ಲ ಅಜ್ಜಿ, ಮೊದ್ಲು ನೀವ್ ಅದನ್ನ ತಲೆಯಿಂದ ತೆಗ್ದಾಕಿ. ನಾನ್ ಆಗ್ಲೇ ಬಿಟ್ಟಾಯ್ತು. ನೀವು ನಿಮ್ ಆರೋಗ್ಯದ ಮೇಲೆ ಗಮನ ಹರಿಸಿ. ಮನೇಲಿರೋ ಡಾಕ್ಟ್ರು ಮದ್ವೆ ಮಾಡ್ಕೊಂಡು ಬ್ಯುಸಿ ಆಗ್ಬಿಡ್ತಾರೆ. ಆಮೇಲೆ ನಮ್ ಆರೋಗ್ಯ ನಾವೇ ನೋಡ್ಕೋಬೇಕಲ್ವಾ? ಓ ರಿಯಲಿ? ಯಾ. ನನ್ಕಿನ್ನ ನೀನೇ ಜಾಸ್ತಿ ಬಿಸಿ ಆಗೋ ತರ ಕಾಣ್ತಾ ಇದೀಯಾ. ಹೇಗಿದ್ರು ಮೈಸೂರು ಹುಡುಗ ಫಿಕ್ಸ್ ಆಗಿದಾನಲ್ಲ, ಸೊ ನೆಕ್ಸ್ಟ್ ನಾವೆಲ್ಲ ನಿನ್ ಮದ್ವೆಗೆ ಸಿಗೋದು ಅನ್ಸತ್ತೆ. ನೋಡೋಣ. ಅದಕ್ಕಿಂತ ಮುಂಚೆ ನೀವೆಲ್ರೂ ನನ್ನನ್ನ ಮಿಸ್ ಮಾಡ್ಕೊಂಡ್ರೆ ನಾನು ಮತ್ತೆ ಬರ್ತೀನಿ. ಸುಂದ್ರಿ, ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ ನೀನ್ ಒಬ್ಳೆ ಅಂತೂ ಬರಬಾರ್ದು. ನಿನ್ ಜೊತೆ ಮೈಸೂರು ಪಾಕ್ನು ಕರ್ಕೋ. ಹಾಗಾದ್ರೆ ಮಯೂರಿಗೆ ಈ ಸತಿ ದಸರಾ ಜೋರಾಗೆ ನಡೆಯತ್ತೆ ಅನ್ಸತ್ತೆ. ಬೈದವೇ ಭುವನ್, ನಾನ್ ಪ್ರೀತಿಯಿಂದ ಭುವಿ ಅಂತ ಕರಿತೀನಿ. ಓಹೋ, ಭುವನ ಮನ ಮೋಹಿನಿ. ಭುವನ ಅಂದ್ರೆ ಭೂಮಿ ಅಂತ ಅರ್ಥ. ಅಂತೂ ಇಂತೂ ಪರಂತು ಕೊಂಕಣ ಸುತ್ತಿ ಮೈಲಾರಕ್ ಬಂದ್ರು ನೀವಿಬ್ರು ಭೂಮಿ ಹಿಂದೆ ಸುತ್ತು ಆಗೈತಲ್ಲ ಅಲ್ವಾ ಜಿತ? ಸತ್ಯಣ್ಣ, ಮನ್ಮತ ಬೇಕಾದ್ರೆ ಭೂಮಿ ಹಿಂದೆ ಸುತ್ತಾನೇನೋ, ಆದ್ರೆ ನನ್ ಭೂಮಿ ಮಾತ್ರ ನನ್ ಹಿಂದೆ ಸುತ್ತೋ ಹಾಗೆ ನಾನ್ ಮಾಡ್ತೀನಿ. ಅಜಿತ್ ನನ್ ಕ್ಲೋಸ್ ಫ್ರೆಂಡ್. ಅಂಜನಾ ಡೌಟ್ ರೇಸ್ ಮಾಡಿದ ತಕ್ಷಣ ಅವನನ್ನ ಕೇಳೋ ರೈಟ್ಸು ಸಲಿಗೆ ನನಗೂ ಇತ್ತು. ಆದ್ರೆ ನಾನ್ ಕೇಳಲಿಲ್ಲ. ಕೇಳಿದ್ರೆ ಅದು ನಮ್ಮಿಬ್ರು ಫ್ರೆಂಡ್ಶಿಪ್ಗೂ ಮಾಡೋ ಅವಮಾನ ಅಂತ ಅನ್ನಿಸ್ತು. ಅದಕ್ಕೆ ಸುಮ್ನಾದೆ. ಮಯೂರಿ ಅವರೇ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಅಯ್ಯೋ, ಕ್ಷಮ್ಸೋ ಅಂತ ತಪ್ಪ ಏನು ನಡೆದಿಲ್ಲ ಭೂಮಿ ಅವ್ರೆ. ಪ್ರೀತಿಲಿ ಇದೆಲ್ಲ ಇದ್ರೇನೆ ಮಜಾ. ನೋಡಿ, ನೀವಿಬ್ರು ಕಣ್ಗಳನ್ನ ನೋಡ್ತಿದ್ರೆ ಗೊತ್ತಾಗುತ್ತೆ ನಿಮ್ಮಿಬ್ರು ಮಧ್ಯ ಎಷ್ಟು ಪ್ರೀತಿ ಇದೆ ಅಂತ. ನೀವಿಬ್ರು ಬೆಸ್ಟ್ ಜೋಡಿ. ನಿಮ್ ಜೋಡಿಗೆ ಯಾರ್ ಕಣ್ಣು ಬೀಳ್ದೆ. ಹಾಗೆ ಭೂಮಿ ಅವ್ರೆ, ಯಾರಾದ್ರೂ ಏನಾದ್ರು ಅಂದ್ರೆ ತಲೆನೇ ಕೆಡ್ಸ್ಕೊಳ್ಬೇಡಿ. ಒಟ್ಟಿಗೆ ಇರಿ, ಖುಷಿಯಾಗಿರಿ, ಯಾವಾಗ್ಲೂ ಹೀಗೆ ಇರಿ. ತುಂಬಾ ಥ್ಯಾಂಕ್ಸ್. ಮತ್ತೊಮ್ಮೆ ಸಾರಿ. ಅದೇ ಸಾರಿ ಏನಕ್ಕೆ ಅಂತ ಕೇಳ್ಬಿಡಿ. ಸಾರಿ ಮನ್ಮಥ. ಏಯ್, ಇದಕ್ಕೆಲ್ಲ ಸಾರಿ ಕೇಳ್ಕೊಂಡು ಸುಮ್ಮನೆ. ಭೂಮಿ ತುಂಬಾ ಒಳ್ಳೆ ಹುಡುಗಿ, ಅವಳನ್ನ ಚೆನ್ನಾಗಿ ನೋಡ್ಕೊ. ನಾನು ಅವಳನ್ನ ನೋಡ್ಕೊಳ್ಳೋದಕ್ಕಿಂತ ಅವಳು ನನ್ನ ತುಂಬಾ ಚೆನ್ನಾಗಿ ನೋಡ್ಕೋತೀನಿ. 100 ವರ್ಷ ಹೀಗೆ ಸುಖವಾಗಿರಿ. ಸರಿ, ನಾನ್ ಹೊರಡ್ತೀನಿ. ಹಾಗಾದ್ರೆ ಎಲ್ಲಾರ್ಗು ಬಾಯ್. ನಾನು ಬರ್ತೀನಿ.
ಭೂಮಿ ಎಲ್ಲಿ ಹೋದ್ಲು? ಈಗ ನನ್ ಪ್ರಶ್ನೆಗೆ ಉತ್ತರ ಕೊಡ್ಬೇಕಾಗಿರೋದ್ ಭೂಮಿ ಮಾತ್ರನೇ. ಇವ್ನ ಎಲ್ಲಿ ಹುಡ್ಕೋದು? ಭೂಮಿ, ಒಂದ್ ನಿಮಿಷ ನಿನ್ ಹತ್ರ ಸ್ವಲ್ಪ ಮಾತಾಡ್ಬೇಕು. ಸಾಹೇಬ್ರೆ, ಆಮೇಲೆ ಮಾತಾಡೋಣ. ಅಲ್ಲಿ ಪೂಜೆ ಐಟಮ್ಸ್ ಎಲ್ಲ ಹಂಗೆ ಬಿಟ್ಟಿದೀನಿ, ಅದ್ರಲ್ಲಿ ಕ್ಲೀನ್ ಮಾಡ್ಬಿಟ್ಟು ಬಂದ್ಬಿಡ್ತೀನಿ. ಭೂಮಿ, ಒಂದ್ ನಿಮಿಷ ನಿಂತ್ಕೊ. ನಂದೊಂದ್ ಕ್ವಶನ್ ಇದೆ, ಅದಕ್ಕೆ ಆನ್ಸರ್ ಮಾಡಿ ನೀನ್ ಹೋಗ್ಬೋದು. ಜೀವನದಲ್ಲಿ ನೀನ್ ಯಾವುದೇ ಕಾರಣಕ್ಕೂ ಸುಳ್ಳು ಹೇಳಲ್ಲ ಅಂತ ನಂಗೆ ತುಂಬಾ ಚೆನ್ನಾಗ್ ಗೊತ್ತು. ಆದ್ರೆ ದೇವ್ರ ಮುಂದೆ ಇರೋ ದೀಪದ ಮೇಲೆ ಪ್ರಮಾಣ ಮಾಡಿ ಹೇಳ್ತಲ್ಲ, ಅದಕ್ಕೆ ಅರ್ಥ ಏನ್ ಭೂಮಿ? ಅರ್ಥ ಸಾಹೇಬ್ರೆ, ನೀವೇ ಹೇಳಿದಿರಲ್ಲ, ಈ ಕಾಂಟ್ರಾಕ್ಟ್ ಮುಗಿಯೋವರೆಗೂ ನಾವಿಬ್ರು ಗಂಡ ಹೆಂಡತಿ ಅಂತ. ಅಷ್ಟಲ್ದೆ ನಾವಿಬ್ರು ಅಗ್ನಿ ಸಾಕ್ಷಿಯಾಗಿ ಅಲ್ವಾ ಮದ್ವೆ ಆಗಿರೋದು, ಅದನ್ನೇ ಹೇಳ್ದೆ ಅಷ್ಟೇ. ಇದ್ರ ಬಗ್ಗೆ ನನ್ಗೆ ಯಾವ್ದೇ ತರ ಮಾತಿಲ್ಲ ಭೂಮಿ. ಆದ್ರೆ ಎರಡನೇ ಮಾತಿಗೆ ನೀನ್ ಆಣೆ ಮಾಡ್ದಲ್ಲ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀಯಾ? ಸಾಹೇಬ್ರೆ, ನೀವು ಎರಡನೇದು ಅಂತ ಅಂದ್ರಲ್ಲ, ಯಾವ್ದು ಅಂದ್ರೆ ತುಂಬಾ ಹೊತ್ತು ಪೂಜೆಲಿ ಇದ್ವಲ್ಲ, ನನಗ್ ನೆನ್ಪಾಗ್ತಿಲ್ಲ. ಯಾವ್ದು ಸಾಹೇಬ್ರೆ? ಸಾಹೇಬ್ರೆ, ನೀವ್ ನಿಧಾನ ಕೂತು ಯೋಚನೆ ಮಾಡಿ, ನೆನ್ಪಾದ್ಮೇಲೆ ಕರೀರಿ, ನಾನ್ ಬಂದು ಉತ್ತರ ಕೊಡ್ತೀನಿ. ಅಲ್ಲಿವರೆಗೂ ಅಲ್ಲಿ ದೇವ್ರ ಮನೆ ಕೆಲ್ಸ ಎಲ್ಲ ಮುಗಿಸ್ಕೊಂಡ್ಬಿಡ್ತೀನಿ. ಹಾ, ನನ್ ಪ್ರಶ್ನೆಗೆ ಉತ್ತರ ಕೊಟ್ಬಿಟ್ಟೆ ಹೋಗ್ಬೇಕು ಭೂಮಿ. ಅಯ್ಯೋ ಸಾಹೇಬ್ರೆ, ಹೇಳಿದ್ನಲ್ಲ, ನನ್ಗೆ ಯಾಕೋ ನೆನ್ಪೇ ಆಗ್ತಿಲ್ಲ. ಅದು ಅಲ್ದೆ ನನ್ಗೆ ಮರ್ವಿನ್ ಕಾಯಿಲೆ ಬೇರೆ ಇದೆ. ಯಾಕೆ ನಿಮಗ್ ಗೊತ್ತಿಲ್ವಾ? ಸರಿ, ನಿನಗೆ ಮರ್ವಿನ್ ಕಾಯಿಲೆ ಇದೆ ಅನ್ನೋದನ್ನ ನಾನ್ ನಂಬ್ತೀನಿ. ಆದ್ರೆ ನೀನ್ ಅಲ್ಲಿ ಏನ್ ಹೇಳ್ದೆ ಅಂತ ನನಗೆ ತುಂಬಾ ಚೆನ್ನಾಗ್ ಗೊತ್ತು. ನಾನ್ ನೆನ್ಪಿಸ್ತೀನಿ, ನೀನ್ ಅದಕ್ಕೆ ಉತ್ತರ ಕೊಟ್ರೆ ಸಾಕು. ಮನೆಯವ್ರು ಎಲ್ರ ಮುಂದೆ ದೇವ್ರ ಮುಂದೆ ಇರೋ ದೀಪದ ಮೇಲೆ ಪ್ರಮಾಣ ಮಾಡಿ ನನ್ನನ್ನ ಪ್ರೀತಿಸ್ತಿದೀನಿ ಅಂತ ಹೇಳ್ದೆ ಭೂಮಿ. ಅದ್ರ ಬಗ್ಗೆ ಹೇಳ್ಬೋದಾ? ಯಾಕೇನು ಮಾತಾಡ್ತಿಲ್ಲ ಭೂಮಿ? ಈ ನಿನ್ ಮೌನಕ್ಕೆ ಏನು ಅಂತ ಉತ್ತರ? ಮೌನಕ್ಕೆ ತುಂಬಾ ಅರ್ಥಗಳಿದೆ. ನಿನ್ನ ಮನ್ಸಲ್ಲಿ ಆ ಒಂದು ಕ್ಷಣಕ್ಕೆ ಏನಿತ್ತು ಅನ್ನೋದನ್ನ ನನಗೆ ಹೇಳ್ಬಿಡು. ಯಾಕೆ ಇಷ್ಟೊಂದು ಕನ್ಫ್ಯೂಷನ್ಸ್? ನಂಗೊಂದು ಕ್ಲಾರಿಟಿ ಕೊಡು. ಅಲ್ಲ, ಮನೆಯವ್ರ ಮುಂದೆ ದೇವ್ರ ಮುಂದೆ ಇದ್ದಿದ್ದ ದೀಪದ ಮೇಲೆ ಆಣೆ ಮಾಡಿ ನನ್ನ ಪ್ರೀತಿಸ್ತಿದೀನಿ ಅಂತ ಹೇಳಿದ್ಯಾ ಅಂದ್ರೆ ನೀನ್ ನನ್ನ ನಿಜವಾಗ್ಲೂ... ಹೌದು ಸಾಹೇಬ್ರೆ, ಅಲ್ಲಿ ಹೇಳಿದ್ನೆ. ಅಯ್ಯೋ ಸಾಹೇಬ್ರೆ, ನಾನೇ ಅಲ್ಲಿ ಸ್ವಲ್ಪ ಅತಿ ಮಾತಾಡ್ಬಿಟ್ಟೆ ಅಂತ ಅನ್ಸುತ್ತೆ. ಇಲ್ಲ, ನೀನ್ ಅತಿ ಮಾತಾಡಿಲ್ಲ. ನಿನ್ ಮನ್ಸಲ್ಲಿ ಏನಿದ್ಯೋ ಅದನ್ನ ನೀನು ಓಪನ್ ಆಗಿ ಹೇಳ್ಕೊಂಡಿದ್ಯಾ. ಬಟ್ ನನಗೆ ಇದೆಲ್ಲ ನಿಜ ಅಂತ ನಂಬೋದಕ್ಕೆ ಆಗ್ತಿಲ್ಲ. ನೀನ್ ನನ್ನ ನಿಜವಾಗ್ಲೂ... ಅಯ್ಯೋ ಸಾಹೇಬ್ರೆ, ನೀವು ಏನೇನು ತಿಳ್ಕೊಂಬೇಡಿ. ಅದು ಅಲ್ಲಿ ಅಜ್ಜಿ ಪ್ರಶ್ನೆ ಮಾಡಿದ್ರಲ್ಲ, ಆ ಕ್ಷಣಕ್ ನನ್ಗೆ ಏನ್ ತೋಚ್ತೋ ಅದನ್ನ ನಾನು ಹೇಳ್ಬಿಟ್ಟೆ ಅಷ್ಟೇ. ಇವಾಗ್ಲೂ ನೀವು ಇಷ್ಟೊಂದು ಪ್ರಶ್ನೆ ಕೇಳ್ತಾ ಇದ್ರೆ ನನ್ಗೆ ಏನ್ ಹೇಳ್ಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ಸಾಹೇಬ್ರೆ. ಅಂದ್ರೆ ನೀನ್ ಹೇಳಿದ್ದು... ಸಾಹೇಬ್ರೆ, ಹೇಳಿದ್ನಲ್ಲ ಸಾಹೇಬ್ರೆ, ಅಲ್ಲಿ ಅಜ್ಜಿ ಪ್ರಶ್ನೆ ಮಾಡ್ಬೇಕಾದ್ರೆ ನನ್ ತಲೆಗೆ ಏನ್ ತೋಚ್ತೋ ಅದನ್ನ ನಾನು ಹೇಳ್ದೆ. ಅಷ್ಟಕ್ಕೂ ನಾನ್ ಸುಳ್ಳು ಹೇಳಿಲ್ವಲ್ಲ. ನಾವಿಬ್ರು ಅಗ್ನಿ ಸಾಕ್ಷಿಯಾಗಿ ಮದ್ವೆ ಆಗಿತ್ತಲ್ವಾ, ಹಾಗಿದ್ಮೇಲೆ ಅದ್ ಸುಳ್ಳು ಹೇಗಾಗುತ್ತೆ ಸಾಹೇಬ್ರೆ? ಅಂದ್ರೆ ನೀನ್ ಹೇಳ್ತಿರೋದು... ಹೌದು ಸಾಹೇಬ್ರೆ, ನನಗೆ ನೀವಂದ್ರೆ ಇಷ್ಟ, ನಿಮ್ ಮೇಲೆ ಪ್ರೀತಿ ಇರೋದ್ ನಿಜ. ಅಲ್ಲ ಸಾಹೇಬ್ರೆ, ನೀವೇ ಹೇಳಿ, ಪ್ರೀತಿ ಬರೀ ಗಂಡನ್ ಮೇಲೆ ಮಾತ್ರ ಇರುತ್ತಾ? ಒಬ್ಬ ಸ್ನೇಹಿತನ ಮೇಲೆ ಪ್ರೀತಿ ಇರಲ್ವಾ ಹೇಳಿ? ಪ್ರೀತಿ ಅಂದ್ರೆ ಬರೀ ಒಂದೇ ತರ ಪ್ರೀತಿನ? ಯಾಕೆ ಒಬ್ಬ ಸ್ನೇಹಿತನ ಪ್ರೀತಿಸೋ ಆಗಿಲ್ವಾ? ನೀನ್ ದಿನ ಬೆಳಿಗ್ಗೆ ಎಷ್ಟೇ ಕೆಲ್ಸ ಇದ್ರು ಈ ಕ್ಯಾಲೆಂಡರ್ ಹತ್ರ ಬಂದು ಇಂಟು ಮಾರ್ಕ್ ಹಾಕ್ತಿದ್ದ ಅಲ್ವಾ? ಇವತ್ತು ಯಾಕೆ ಹಾಕಿಲ್ಲ ಭೂಮಿ? ಸಾಹೇಬ್ರೆ, ಇವತ್ತು ಪೂಜೆ ಅಲ್ವಾ, ಕೆಲ್ಸ ತುಂಬಾ ಇತ್ತು, ಅದಕ್ಕೆ ನಾನು ಇದ್ರಲ್ಲಿ ಮಾರ್ಕ್ ಮಾಡೋದನ್ನ ಮರ್ತೋಗ್ಬಿಟ್ಟೆ. ಈಗ್ಲೇ ಮಾಡ್ತೀನಿ ಸಾಹೇಬ್ರೆ. ನಾನ್ ಮಾರ್ಕ್ ಮಾಡಿದ್ರು ಮಾಡಿಲ್ಲ ಅಂದ್ರು ದಿನಗಳು ಕಳೆಯೋದು ಇಲ್ಲ. ಸೂರ್ಯ ಮುಳುಗಿ ಮತ್ತೆ ಹುಟ್ಟಲ್ವಾ? ಭೂಮಿ ತನ್ನ ಚಲನೆನ ನಿಲ್ಸುತ್ತಾ ಹೇಳಿ? ನಮ್ಮಿಬ್ರು ಕಾಂಟ್ರಾಕ್ಟ್ ಮುಗಿಯೋ ದಿನ ಹತ್ರ ಬರ್ದೇ ಇರುತ್ತಾ? ಅಯ್ಯೋ ದೇವ್ರೆ, ಸಾಹೇಬ್ರೇನು ಹೇಳ್ದೆ ಹಾಗೆ ಹುಟ್ಟೋಗ್ಬಿಟ್ರಲ್ಲ. ನನ್ ಮೇಲೆ ಕೋಪ ಮಾಡ್ಕೊಂಡ್ರ ಅಥವಾ ಸಿಟ್ಟಾಗ್ಬಿಟ್ಟೋದ್ರ? ಅವ್ರ ಹತ್ರ ಹೋಗಿ ಕೇಳ್ತೀನಿ ನಾನು. ಇಲ್ಲ, ಖಂಡಿತವಾಗ್ಲೂ ಅವ್ರು ಕೋಪ ಮಾಡ್ಕೊಂಡು ನನಗೆ ಬೈದ್ ಬಿಡ್ತಾರೆ. ನನ್ನ ಕ್ಷಮಿಸ್ಬಿಡಿ ಸಾಹೇಬ್ರೆ. ನಾನಲ್ಲಿ ಪ್ರಮಾಣ ಮಾಡಿ ಎಲ್ರು ಮುಂದೆ ನಿಮ್ಮನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಿದ್ದು ನಿಜಾನೇ ಸಾಹೇಬ್ರೆ. ಆದ್ರೆ ಅದನ್ನ ನಿಮ್ ಮುಂದೆ ಹೇಳ್ಕೊಳಕ್ ಆಗ್ತಿಲ್ಲ. ಅಂಜು, ನಿಜವಾಗ್ಲೂ ಅವ್ರಿಬ್ರದ್ದು ಕಾಂಟ್ರಾಕ್ಟ್ ಮದ್ವೆ ಅಂತ ಅವ್ರು ಮಾತಾಡಿದನ್ನ ನೀನ್ ಕರೆಕ್ಟ್ ಆಗಿ ಕೇಳಿಸ್ಕೊಂಡ್ಯಾ? 200% ಅಶ್ವಿನಿ, ಐ ಆಮ್ ಡ್ಯಾಮ್ ಶ್ಯೂರ್ ಇದೊಂದ್ ವಿಚಾರದಲ್ಲಿ ನಾವುಗಳು ಖುಷಿಯಾಗಿರ್ಬೋದು. ಅವ್ರಿಬ್ರದ್ದು ಒಪ್ಪಂದದ ಮದ್ವೆನೇ ಆಗಿದ್ರೆ ಆ ಭೂಮಿನ ಈ ಮನೆಯಿಂದ ಆಚೆ ಹಾಕೋದಕ್ಕೆ ನಾವ್ ಕಷ್ಟನೇ ಪಡ್ಬೇಕಾಗಿಲ್ಲ. ಆ ಭೂಮಿ ಮತ್ತೆ ಅಜಿತ್ ಮಧ್ಯೆ ಲವ್ ಇರೋದಕ್ಕೆ ಸಾಧ್ಯನೇ ಇಲ್ಲ. ಹೇಗಿದ್ರು ಕಾಂಟ್ರಾಕ್ಟ್ ಮುಗಿತಾ ಇದ್ದಾಗೆ ಅವಳು ತಾನಾಗೆ ಮನೆಯಿಂದ ಆಚೆ ಹೋಗ್ತಾಳೆ. ಜೊತೆಗೆ ಆ ಭೂಮಿನೇ ಮನಸ್ವಿನಿ ಅಂತ ಹೇಳುವಂತ ಸಂದರ್ಭ ಯಾವತ್ತೂ ಬರೋದೇ ಇಲ್ಲ ಅಲ್ವಾ? ಕರೆಕ್ಟ್, ದಟ್ಸ್ ಅ ವ್ಯಾಲಿಡ್ ಪಾಯಿಂಟ್. ಅಶ್ವಿನಿ ಹೇಳ್ತಾ ಇರೋದು ಐ ಥಿಂಕ್ ಕರೆಕ್ಟ್ ಆಗೇ ಇದೆ ಮಾಮ್. ಮಾಮ್, ಮನೆಯಲ್ಲಿ ಇಷ್ಟೊಂದ್ ನಡೀತಿದ್ರು ನೀನ್ ಕುತ್ಕೊಂಡು ಕುಡಿತಿದ್ಯಲ್ಲ, ಅವ್ರಿಬ್ರು ನಿಜವಾಗ್ಲೂ ಕಾಂಟ್ರಾಕ್ಟ್ ಮದ್ವೆ ಮಾಮ್. ಐ ಆಮ್ ನಾಟ್ ಲೈಯಿಂಗ್. ಇಬ್ರು ಸೇರ್ಕೊಂಡು ಸಖತ್ತಾಗಿ ನಾಟಕ ಮಾಡ್ತಾ ಇದಾರೆ. ಬೇಬಿ, ನೀನು ನಿನ್ನ ದೋಣಿ ದಡ ಸೇರೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡು. ಅದನ್ ಬಿಟ್ಟು ಅವ್ರ ದೋಣಿ ಸರಿ ಇಲ್ಲ, ಅದು ಪ್ಲಾಸ್ಟಿಕ್ ದೋಣಿ, ಆ ದೋಣಿಯಲ್ಲಿರೋ ಇಬ್ರು ಬೇರೆ ಬೇರೆ ಕಡೆ ಹೋಗ್ತಿದ್ದಾರೆ, ಅಥವಾ ಅದು ದೋಣಿನೇ ಅಲ್ಲ ಅನ್ನೋ ಯೋಚನೆ ನಿನಗ್ ಯಾಕೆ? ನೀನು ನಿನ್ನ ಗುರಿ ಮುಟ್ಟೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡು. ಅವ್ರು ನಿನ್ನ ಜೊತೆ ಜರ್ನಿ ಮಾಡಕ್ ಬರ್ಲಿಲ್ಲ, ಆ ಚಿಂತೆ ನಿನಗ್ ಯಾಕೆ ಬೇಬಿ? ನನಗೀಗ ನಿನ್ನ ಮತ್ತೆ ನಚ್ಚಿ ಮದ್ವೆ ಬಗ್ಗೆ ಮಾತ್ರ ಕನ್ಸರ್ನ್ ಇರೋದು. ಆ ಅಜಿತ್ ಮತ್ತೆ ಭೂಮಿ ಹಿಂದೆ ಬೀಳೋದನ್ನ ಸ್ಟಾಪ್. ನಿನ್ನಿಬ್ರು ಮದ್ವೆ ಬಗ್ಗೆ ಫೋಕಸ್ ಮಾಡೋಣ. ಯಾಕೆಂದ್ರೆ ಕ್ಯೂ ಅಲ್ಲಿ ಅಶ್ವಿನಿ ಇದ್ದಾಳೆ. ಅಂಜು ಮತ್ತೆ ನಚ್ಚಿ ಮದ್ವೆ ನಡೆಯೋದಕ್ಕೆ
ಈ ರಾಣ ಮಗಳು ಯಾವತ್ತೂ ಬಿಡಲ್ಲ. ನನ್ನ ಮುಂದಿನ ಎಜೆಂಡಾನೇ ಅವರಿಬ್ರು ಮದುವೆ ಫಿಕ್ಸ್ ಆದ ಮುಹೂರ್ತದಲ್ಲೇ ನಾನು ಅವನ ಕೈಯಲ್ಲಿ ತಾಳಿ ಕಟ್ಟಿಸ್ಕೊಳ್ಳೋದು. ಶಾರದಾ ಕುತ್ಕೋ ನೋಡಿ ಅಂತಂದಿ ಹೆದರ್ಕೋಬೇಡ. ನೋಡು ಹಳೆದೆಲ್ಲ ನೀನು ಮರ್ತಿರ್ಬೋದು, ಆದ್ರೆ ನಿನಗೆ ಮತ್ತೆ ಅದೆಲ್ಲ ಜ್ಞಾಪಕ ಬರುವಂತ ಫೋಟೋಗಳು ಈ ಆಲ್ಬಮ್ ಅಲ್ಲಿ ಇದೆ. ಇದೇನ್ ಗೊತ್ತಾ, ನಮ್ಮಿಬ್ರು ಮದ್ವೆ ಆದ ನೋಡು, ಇದು ನಮ್ಮ ಅಜಿತ್. ಅವನಿಗಾಗ ಸುಮಾರು 2 ವರ್ಷ ಇರ್ಬೋದು. ಇದು ನೀನು, ನಾನು. ನೋಡು ಮನೆಯವರೆಲ್ಲ ಇದಾರೆ. ನೋಡು ಮದುವೆ ದಿನ ಎಷ್ಟು ಚೆನ್ನಾಗಿ ಕಾಣ್ತಿದ್ಯಾ ನೋಡು ನೀನು. ಇದ್ ಜ್ಞಾಪಕ ಇದೆಯಾ ಶಾರದಾ? ಇದ್ ನೋಡಿ ಶಾರದಾ, ಗಾಬರಿ ಆಗ್ಬೇಡ. ಯಾಕೆ ಶಾರದಾ, ಯಾರೋ ಅಪರಿಚಿತರನ್ನ ನೋಡಿದಾಗ ಹೆದರ್ಕೊಂತೀಯಾ? ನಾನು ನಿನ್ ಗಂಡ ಶ್ರವಣ್ ಶಾರದಾ. ಸರಿ, ಈ ಫೋಟೋಗಳನ್ನ ನೋಡು. ಅಟ್ಲೀಸ್ಟ್ ಇದು ನೋಡಿದ್ರೆ ನೀನು ಹಳೆದೆಲ್ಲ ಮತ್ತೆ ಜ್ಞಾಪಕಕ್ಕೆ ಬರುತ್ತೆ. ಶಾರದಾ ಇಲ್ಲಿ ನೋಡು, ಇಲ್ಲಿ ನೋಡು ಶಾರದಾ, ಇದು ಮದ್ವೆಗ ಹೊಸರಲ್ಲಿ ಮೈಸೂರಿಗೆ ಹೋಗಿದ್ವಲ್ಲ, ಆ ಮೈಸೂರು ಪ್ಯಾಲೇಸ್ ಮುಂದೆ ತೆಗ್ಸಿರೋ ಫೋಟೋ ನೆನ್ಪಗ್ ಬಂತಾ? ಇಲ್ಲಿ ನೋಡು ಶಾರದಾ, ಹೆದರ್ಕೋಬೇಡ ಶಾರದಾ. ಶಾರದಾ ಶಾರದಾ, ನಾನ್ ಸಾಹೇಬ್ರನ್ನ ನಿಜಕ್ಕೂ ಪ್ರೀತಿ ಮಾಡ್ತಿದ್ದೀನ? ಅತ್ತೆ ಹೇಳಿದ್ ನೋಡಿದ್ರೆ ನಾನ್ ಸಾಹೇಬ್ರನ್ನ ಖಂಡಿತವಾಗ್ಲೂ ಸ್ನೇಹಿತನಾಗಂತೂ ನೋಡ್ತಾ ಇಲ್ಲ. ಅಂದ್ಮೇಲೆ ಸಾಹೇಬ್ರೆ, ನಾನ್ ನಿಮ್ಮನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ. ಐ ಲವ್ ಯು ಸಾಹೇಬ್ರೆ. ಈ ಭೂಮಿ ನಿಮ್ಮನ್ನ ತುಂಬಾ ಪ್ರೀತಿಸ್ತಾ ಇದ್ದಾರೆ. ಐ ಲವ್ ಯು ಸಾಹೇಬ್ರೆ. ಐ ಲವ್ ಯು ಸೋ ಮಚ್.